ನೆಲದಿ ಹುಟ್ಟುವರು ನೂರಾರು ದಿಟ್ಟೆಯರು, ಹರಿದು ಬಂಧನದ ಹುರಿ ಮುಗಿಲ ಮುಟ್ಟುವರು. ಬಿಡುಗಡೆಯ ಹಾದಿಯಲ್ಲಿ ರೆಕ್ಕೆ ಬಿಚ್ಚುವರು, ವಿಧಿ ಬರೆದ ಬರಹವನ್ನು ಅಳಸಿ ಮೆರೆಯುವರು. ತಮ್ಮ ಭವಿತವ್ಯವನ್ನು ತಾವೇ ಬರೆಯುವವರು. ಹೆಣ್ಣಿನ ಬಗ್ಗೆ ಇರುವಂಥ ಈ ಸುಲಲಿತವಾದ ಸಾಲುಗಳು ಅರ್ಥಪೂರ್ಣವಾದವು. ಅದರೊಂದಿಗೆ ಇವತ್ತಿನ ದಿನ ಆರಂಭ ಆಯಿತು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಲಿಂಗ ಪೂಜೆ, ಬಸವ ಪೂಜೆ, ವಚನ ವಾಚನ ನಮ್ಮೊಟ್ಟಿಗೆ ನಾವೇ ಕಳೆಯುವ ದಿನದ ಈ ಒಂದು 4-5 ನಿಮಿಷಗಳು ಅವತ್ತಿನ ದಿನವನ್ನು ಪರಿಪೂರ್ಣವಾಗಿಸ್ತಾವ, ಅರ್ಥಪೂರ್ಣವಾಗಿಸ್ತಾವ. ಪ್ರತಿದಿನಗಳು ಹೀಗೆ ಆದ್ರೆ ಭವಿಷ್ಯ ತಂತಾನೇ ಅರ್ಥಪೂರ್ಣವಾಗ್ತದೆ, ಪರಿಪೂರ್ಣ ಆಗ್ತದೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಇದು ನಮ್ಮ ಅಂತರಂಗ ಶುದ್ಧಿ ಆಗ್ತದೆ, ಮನಸ್ಸು ಶಾಂತವಾಗಿರ್ತದೆ, ಪ್ರಸನ್ನತೆಯಿಂದ ಕೂಡಿರ್ತದೆ, ದಿನವೆಲ್ಲ ಖುಷಿಯಿಂದ ಕಳೀಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಒಂದು ಪಾರ್ಸಲ್ ಬಂದಿತ್ತು. ಯೂಶ್ವಲಿ ನನಗೆ ಬರೋ ಪಾರ್ಸಲ್ಗಳು ಪುಸ್ತಕಗಳೇ ಆಗಿರ್ತಾವೆ. ಅದೇನೋ ನಾ ಹುಟ್ಟೋಕಿನ ಮೊದಲು ರವಿ ಬೆಳಗೆರೆ ಅವ್ರದ್ದು ಒಂದು ಧಾರಾವಾಹಿ ಬರ್ತಿತ್ತಂತ ಪೇಪರ್ನಾಗ, ಹೇಳಿ ಹೋಗು ಕಾರಣ ಅಂತ. ಭಾಳ ಸೊಗಸಾಗಿತ್ತು ಅಂಥೇಳಿ ಕೇಳಿದ್ದೆ, ಓದಬೇಕು ಅಂತ ಮನಸ್ಸಾಯಿತು. ಅದೇ ಹೇಳಿ ಹೋಗು ಕಾರಣ ಈಗ ಪುಸ್ತಕ ರೂಪದೊಳಗೆ ಪ್ರಕಟಣೆ ಮಾಡ್ಯಾರ ಅನ್ನೋದು ಗೊತ್ತಾಗಿ ಹರಿವು ಪ್ರಕಾಶನದಿಂದ ಈ ಪುಸ್ತಕವನ್ನು ತರಿಸ್ಕೊಂಡೀನಿ. ಯೂಶ್ವಲಿ ಕಮ್ಮಿ ರೇಟ್ನಾಗ, ಆಮೇಲೆ ಜಲ್ದಿ ಈ ಪ್ರಕಾಶನದವ್ರು ಬುಕ್ಸ್ ಕಳಿಸ್ತಾರೆ, ಸೊ ನೀವು ತೊಗೋಬಹುದು. ಇವತ್ತಿನ ವಿಡಿಯೋ ದಾನಮ್ಮ ತಾಯಿಯ ಮುಪ್ಪಿನ ಭಾಗದ ವಿಡಿಯೋ ಮಾಡೋದಿತ್ತು. ಅದಕ್ಕೆ ತಕ್ಕಂತೆ ವೇಷಭೂಷಣ ಅಮ್ಮ ಕಾಸ್ಟ್ಯೂಮ್ಸ್ ರೆಡಿ ಮಾಡಿಟ್ಟಿದ್ರು, ಅವುಗಳನ್ನು ಹಾಕ್ಕೊಂಡು ಪಾರ್ಟ್ 3 ಶೂಟ್ ಮಾಡಿದೆ, ಪ್ರಿಪೇರ್ ಆಗಿದ್ದೆ. ಅಷ್ಟರೊಳಗೆ ನನ್ನ ಆಪ್ತ ಬಾಲ್ಯದ ಗೆಳತಿ ಮನೆಗೆ ಬಂದಿದ್ಲು. ಆಕೆಗೆ ಮನಸ್ಸು ತುಂಬ ಮಾತಾಡಿ ಹೊಟ್ಟೆ ತುಂಬಿಸ್ಬೇಕು. ಹೊಟ್ಟೆಯನ್ನು ತುಂಬಲ್ಲ, ಮನಸ್ಸಿಗೂ ಖುಷಿ, ದೇಹಕ್ಕೇನು ಚಲೋ ಅಲ್ಲ, ಸ್ಯಾಂಡ್ವಿಚ್ ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಪ್ರೋಟೀನ್ ಸಿಗಲಿ ಅಂತ ಚೀಸ್ ಹಾಕಿ ಸ್ಯಾಂಡ್ವಿಚ್ ಮಾಡಿ ಕೊಟ್ಟೆ. ಪ್ರತಿ ಅಡುಗೆ ಸ್ವಾದ ಆಗೋದು ಅಂತಂದ್ರೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಇರ್ತದೆ ಅದಕ್ಕೆ. ಆ ಇಂಗ್ರೀಡಿಯೆಂಟಿಂದ ಮಾತ್ರ ಅದು ಸ್ವಾದ ಆಗ್ತದೆ. ಯಾವುದದು ಇಂಗ್ರೀಡಿಯೆಂಟ್ ಅಂದ್ರೆ ಪ್ರೀತಿ ಅನ್ನೋ ಇಂಗ್ರೀಡಿಯೆಂಟ್ ಹಾಕಿದಾಗ ಎಲ್ಲ ಅಡುಗೆನೂ ಸ್ವಾದನೇ ಆಗ್ತದೆ. ಭಕ್ತಿ ಅನ್ನೋ ಇಂಗ್ರೀಡಿಯೆಂಟ್ ಹಾಕಿದಾಗ ಪ್ರತಿ ಅಡುಗೆನೂ ಪ್ರಸಾದನೇ ಆಗ್ತದೆ. ಇದು ನನ್ನ ನಂಬಿಕೆ. ಸ್ವಲ್ಪ ಪ್ರೀತಿಯಿಂದ ಅಲಂಕಾರಿಕವಾಗಿ ಮಯೋನೀಸ್ ಅದೆಲ್ಲ ಹಾಕಿ, ಚೀಸ್ ಹಾಕಿ ಸ್ಯಾಂಡ್ವಿಚ್ ಮಾಡಿ ಅಮೃತಾಳಿಗೆ ಪ್ರೀತಿಯಿಂದ ಉಣಬಡಿಸ್ದೆ. ಆಕಿನ ಜೊತೆಗೆ ನಾನು ಸವಿದೆ. ಗೆಳೆತನೇ ಹಾಗೆ ಹೊತ್ತು ಹೋಗಿದ್ದು ಗೊತ್ತಾಗಲ್ಲ. ಆಕೆ ಹೋದ ಕೂಡಲೇ ಸಂಜೆಗೆ ಒಂದು ಸ್ವಲ್ಪ ಹೂಗಳನ್ನು ನೋಡಿದಾಗ ಮನುಷ್ಯ ಸ್ವಭಾವ ಸಹಜವಾಗಿ ಏನಾರೇ ಚಂದಂದು ಕಾಣ್ತು ಅಂದ್ರೆ ಅದನ್ನು ಕಿತ್ತು ತಂದು ನಮ್ಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊಂಡು ಅದರಿಂದ ನಾವು ಖುಷಿ ಪಡುವಂಥ ಬುದ್ಧಿ ಮನುಷ್ಯನಿಗಿದ್ದದ್ದೇ. ನಾನು ಅದಕ್ಕೆ ಹೊರತಾಗಿಲ್ಲ. ಇತ್ತೀಚೆಗೆ ಯೂಟ್ಯೂಬ್ನಾಗ ಭಾಳಷ್ಟು ಈ ನ್ಯಾಚುರಲ್ ಫ್ಲವರ್ಸ್ ಯೂಸ್ ಮಾಡ್ಕೊಂಡು ಬುಕ್ ಮಾರ್ಕ್ಸ್ ಮಾಡೋದು ನೋಡಿದ್ದೆ. ನನಗೂ ಮಾಡಬೇಕು ಅಂತ ಅನ್ನಿಸ್ತು. ಅದೇ ಕ್ಷಣ ಎಲ್ಲ ಹೂಗಳನ್ನು ಒಂದಿಷ್ಟು ಎಲೆಗಳನ್ನು ಕಿತ್ತು ತಂದು, ಏನಿಲ್ಲ ಸಿಂಪಲ್ ವೈಟ್ ಸೆಲ್ಲೋ ಟೇಪ್ ಮೇಲೆ ಇವೆಲ್ಲನೂ ಅಂಟಿಸಿ ಮೇಲೆ ಇನ್ನೊಂದು ಸೆಲ್ಲೋ ಟೇಪ್ ಅಂಟಿಸಿದ್ರೆ ಮುಗಿದು ಹೋಯಿತು. ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನಾವು ಬುಕ್ ಮಾರ್ಕ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರೊಳಗೂ ಅವರದ್ದೇ ಆದ ಕ್ರಿಯಾತ್ಮಕತೆ ಇದ್ದೇ ಇರ್ತದೆ. ಅದನ್ನು ನಾವು ಗುರುತಿಸ್ಕೊಂಡು ಪೋಷಿಸ್ಕೋಬೇಕು, ಅದನ್ನು ಬೆಳೆಸಬೇಕು. ಅಂದಾಗ ಮಾತ್ರ ಅದು ಇನ್ನಷ್ಟು ಮತ್ತಷ್ಟು ಹೆಚ್ಚಾಕೊಂತ ಹೋಗ್ತದೆ. ನಾವು ಬಿಟ್ವಿ ಅಂತಂದ್ರೆ, ಸಂಸಾರದ ಜಂಜಾಟದೊಳಗೆ ಸಿಕ್ಕಾಕೊಂಡ್ವಿ ಅಂತಂದ್ರೆ, ಮತ್ತು ಇದನ್ನು ನಾವು ಈ ಕಲೆಯನ್ನು ಪೋಷಿಸಲಿಲ್ಲ ಅಂತಂದ್ರೆ ಅದು ಕಳೆದು ಹೋಗ್ತದೆ. ಬದುಕಿನಾಗ ಏನದಪ್ಪ ಅನ್ನೋ ಬೇಜಾರು ನಮ್ಮ ಮನಸ್ಸಿನಾಗ ಮೂಡ್ತದೆ. ಅಂಥದಕ್ಕೆ ಹೆಣ್ಮಕ್ಳು ಅವಕಾಶ ಕೊಡಬಾರ್ದು. ಪ್ರತಿ ಹೆಣ್ಣು ಬಹಳ ಮುಖ್ಯ. ಒಬ್ಬ ಹೆಣ್ಣು ಆರಾಮಾಗಿದ್ದಾಗ ಮಾತ್ರ ಆ ಮನೆ ಆರಾಮಾಗಿರ್ತದೆ. ಮನೆಗಳು ಆರಾಮಾಗಿದ್ದಾಗ ಮಾತ್ರ ಸಮಾಜ ಆರಾಮಾಗಿರ್ತದೆ. ಇದು ನನ್ನ ಬಲವಾದ ನಂಬಿಕೆ. ಅದಕ್ಕೆ ನಾವುಗಳು ಮೊದಲು ನಮ್ಮ ಕ್ರಿಯಾತ್ಮಕತೆಗೆ ತಕ್ಕಂಗೆ ನಮ್ಮ ಬದುಕನ್ನು ಸುಂದರವಾಗಿಸ್ಕೊಳ್ಬೇಕು. ಯಾವಾಗಲೂ ಚಟುವಟಿಕೆಯಿಂದ ಕೂಡಿರಬೇಕು. ಆಲಸ್ಯತನ ನಮ್ಮನ್ನು ಬಿಟ್ಟು ಓಡಬೇಕು. ಆವಾಗಲೇ ನಾವು ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಮಾನಸಿಕವಾಗಿಯೂ
ದೈಹಿಕವಾಗಿಯೂ. ಇಷ್ಟರೊಳಗೆ ಬುಕ್ ಮಾರ್ಕ್ ರೆಡಿನೇ ಆಗೋಯ್ತು. ಅದಕ್ಕೊಂದು ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತ ಬೇಸ್ ಒಂದು ಶೀಟ್ ಹಾಕಿ ಪಂಚ್ ಮಾಡಿ ಅದಕ್ಕೊಂದು ದಾರ ಸಿಕ್ಸಿದ್ರೆ ಮುಗೀತು. ಇತ್ತೀಚೆಗೆ ಬೇಂದ್ರೆ ಅಜ್ಜ ಅವ್ರದ್ದು ಕವನಗಳು ಅವಾಗವಾಗ ಓದ್ತಿರ್ತೀನಿ. ಅರಳು ಮರಳು ಕವನ ಸಂಕಲನದಿಂದ ಅಲ್ಲಿ ಒಂದು ಕಾಗದದ ಚೂರಿಟ್ಟಿದ್ದೆ, ಅದನ್ನು ತೆಗೆದು ಬುಕ್ ಮಾರ್ಕಿಟ್ಟು ಅದನ್ನು ಮತ್ತು ಬುಕ್ ಶೆಲ್ಫ್ನಾಗಿಟ್ಟು ಅದರ ಸ್ಥಾನಕ್ಕೆ ಅದಕ್ಕೆ ಕಳಿಸ್ಕೊಟ್ಟೆ. ಇಷ್ಟು ನೈಸರ್ಗಿಕವಾಗಿ ನ್ಯಾಚುರಲ್ ಆದಂಥ ಯಾವುದೇ ಸುಣ್ಣ ಬಣ್ಣ ಬಳಿಲಾರ್ದಂಥ ಬುಕ್ ಮಾರ್ಕ್ ರೆಡಿ ಆಯಿತು. ನಾವೆಲ್ಲರೂ ನಮ್ಮ ದಿನವನ್ನು ಕ್ರಿಯಾತ್ಮಕವಾಗಿ ಚಟುವಟಿಕೆಯಿಂದ ಇಟ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.